ಫ್ರೆಂಡ್ಸ್, ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಸೂರ್ಯನಿಗಿಂತ ಮುಂಚೆ ಕತ್ಲನ್ನ ಆಳ್ತಿದ್ದವನು ಚಂದ್ರ. ಆದರೆ ಅದೇ ಚಂದ್ರ ಒಂದು ದಿನ ಕ್ಷಯ ರೋಗ ಹಿಡಿದು ಭಿಕ್ಷುಕನಂತೆ ಬೀದಿಗೆ ಬೀಳ್ತಾನಂದ್ರೆ ನೀವು ನಂಬ್ತೀರ? ಇದು ಕೇವಲ ಪುರಾಣವಲ್ಲ, ಸ್ಪೇಸ್ ಮತ್ತು ಟೈಮ್ ನಡುವೆ ನಡೆದ ಅತಿ ದೊಡ್ಡ ವಾರ್. ದಕ್ಷ ಪ್ರಜಾಪತಿಯ 27 ಜನ ಹೆಣ್ಮಕ್ಳು ಅಸಲಿಗೆ ಯಾರು? ಅವರು ಚಂದ್ರನನ್ನೇ ಯಾಕೆ ಮದುವೆ ಆದರು? ಈ ರಹಸ್ಯದ ಹಿಂದೆ ಇರೋದು ಟೆಕ್ನಾಲಜಿನ ಅಥವಾ ಡಿವೈನ್ ಪವರ? ಅಸಲಿ ಆಟ ಇಲ್ಲಿದೆ ನೋಡಿ. ಈ ಕತೆ ಶುರುವಾಗೋದು ಸೃಷ್ಟಿಕರ್ತ ಬ್ರಹ್ಮನ ಮಾನಸ ಪುತ್ರ ದಕ್ಷ ಪ್ರಜಾಪತಿಯಿಂದ. ದಕ್ಷ ಅಂದರೆ ಯಾರು ಗೊತ್ತಾ? ಈ ಭೂಮಿ ಮೇಲೆ ಜೀವರಾಶಿಗಳನ್ನು ಹೆಚ್ಚಿಸೋಕೆ ಕಳುಹಿಸಲ್ಪಟ್ಟ ಒಬ್ಬ ಮಾಸ್ಟರ್ ಇಂಜಿನಿಯರ್. ದಕ್ಷನಿಗೆ 60ಕ್ಕೂ ಹೆಚ್ಚು ಜನ ಹೆಣ್ಮಕ್ಳು, ಅದರಲ್ಲಿ ಅಶ್ವಿನಿ ಭರಣಿಯಿಂದ ಹಿಡಿದು ರೇವತಿಯವರೆಗೂ ಬರೋ 27 ಸುಂದರಿಯರು ತುಂಬಾ ಸ್ಪೆಷಲ್. ಯಾಕಂದರೆ ಅವರು ಅಸಲಿಗೆ ಕೇವಲ ಹೆಣ್ಮಕ್ಳಲ್ಲ, ಅವರು ನಮ್ಮ ಬ್ರಹ್ಮಾಂಡದ 27 ಎನರ್ಜಿ ಸೆಂಟರ್ ಅಥವಾ ನಕ್ಷತ್ರಗಳು. ಈ 27 ಪವರ್ಫುಲ್ ನಕ್ಷತ್ರಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಒಬ್ಬ ಶಕ್ತಿಶಾಲಿ ಕಮಾಂಡ್ ಬೇಕಿತ್ತು. ಆತನೇ ಈ ಕಥೆಯ ಹೀರೋ, ಕತ್ತಲಿನ ಒಡೆಯ ಚಂದ್ರ. ದಕ್ಷ ಒಂದು ದೊಡ್ಡ ಕಂಡೀಷನ್ ಹಾಕಿ ಚಂದ್ರನಿಗೆ ತನ್ನ 27 ಮಕ್ಕಳನ್ನು ದಾರೆ ಎರೆದುಕೊಡ್ತಾನೆ. ನೋಡು ಚಂದ್ರ, ನನ್ನ ಎಲ್ಲ ಮಕ್ಕಳನ್ನು ನೀನು ಈಕ್ವಲ್ ಆಗಿಯೇ ನೋಡ್ಕೋಬೇಕು. ಒಬ್ರಿಗೆ ಹೆಚ್ಚು ಮತ್ತೊಬ್ಬರಿಗೆ ಕಡಿಮೆ ಪ್ರೀತಿ ತೋರಿಸಿದ್ರು ನಿನ್ನ ಡಿಸ್ಟ್ರಕ್ಷನ್ ಶುರುವಾಗುತ್ತೆ ಅಂತ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಡ್ತಾನೆ. ಇದು ದಕ್ಷ ಕೊಟ್ಟ ಬರೀ ವಾರ್ನಿಂಗ್ ಆಗಿರಲಿಲ್ಲ, ಇಡೀ ಯೂನಿವರ್ಸ್ನ ಬ್ಯಾಲೆನ್ಸ್ ಶೀಟ್ ಆಗಿತ್ತು. ಚಂದ್ರ ಈ ಅಗ್ರಿಮೆಂಟ್ಗೆ ಒಪ್ಕೊಂಡ. ಆಮೇಲೆ ಅದ್ಧೂರಿಯಾದ ಮದುವೆ ನಡೀತು. ಬ್ರಹ್ಮಾಂಡದ ಮೊದಲ ಮಾಸ್ ಇಂಟರ್ ಗ್ಯಾಲಕ್ಟಿಕ್ ಮ್ಯಾರೇಜ್ ಅಂದರೆ ಇದೆ ಅಲ್ವಾ? ಆದರೆ ಚಂದ್ರನ ಮೈಂಡ್ ಚೇಂಜ್ ಆಗೋಕ್ಕೆ ಜಾಸ್ತಿ ಟೈಮ್ ಬೇಕಾಗಲಿಲ್ಲ. ಆ 27 ಜನ ಹೆಂಡತಿಯರಲ್ಲಿ ರೋಹಿಣಿಯನ್ನು ಅತಿ ಸುಂದರಿಯ ಮೋಹಕ್ಕೆ ಚಂದ್ರ ಬಿದ್ದುಬಿಡ್ತಾನೆ. ಉಳಿದ 26 ಜನ ಅರಮನೆಯಲ್ಲಿ ದಿನ ಕಣ್ಣೀರು ಹಾಕ್ತಿದ್ರು. ಚಂದ್ರನಿಗೆ ಕೇವಲ ರೋಹಿಣಿಯ ಮಾತ್ರ ಕಾಣಿಸ್ತಿರ್ತಾಳೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಡ್ರಾಮಾ. ನಿಮಗೆ ಇದು ಒಂದು ಲವ್ ಫೇಲ್ಯೂರ್ ಸ್ಟೋರಿ ಅನಿಸುತ್ತಾ? ಅಲ್ಲವೇ ಅಲ್ಲ, ಇದು ಇಡೀ ಯೂನಿವರ್ಸ್ನ ಟೈಮಿಂಗ್ ಮೆಕ್ಯಾನಿಸಮ್ ಫೇಲ್ ಆದ ಕ್ರಿಟಿಕಲ್ ಟೈಮ್. ಅಕ್ಕ ತಂಗಿಯರೆಲ್ಲ ಸೇರಿ ಅಪ್ಪ ದಕ್ಷನ ಹತ್ರ ಹೋಗಿ ಗೋಳಾಡ್ತಾರೆ. ಅಪ್ಪ, ನನ್ನ ಗಂಡ ನಮ್ಮನ್ನು ಕಣ್ಣೆತ್ತಿನೂ ನೋಡ್ತಿಲ್ಲ, ನಮಗೆ ಜಸ್ಟಿಸ್ ಬೇಕು ಅಂತ ಕಂಪ್ಲೇಂಟ್ ಮಾಡ್ತಾರೆ. ದಕ್ಷ ಫಸ್ಟ್ ಟೈಮ್ ಚಂದ್ರನಿಗೆ ವಾರ್ನಿಂಗ್ ಕೊಡ್ತಾನೆ. ಚಂದ್ರ ದಾರಿ ತಪ್ಪಬೇಡ, ಸರಿ ಹೋಗು ಅಂತ ಬುದ್ಧಿ ಹೇಳ್ತಾನೆ. ಆದರೆ ಚಂದ್ರ ಕೇಳಲಿಲ್ಲ. 2ನೇ ಬಾರಿ ವಾರ್ನಿಂಗ್ ಕೊಟ್ಟಾಗಲೂ ಚಂದ್ರ ಅದನ್ನು ಗಾಳಿಗೆ ತೂರಿದ. ಯಾವಾಗ ಚಂದ್ರ ತನ್ನ ಈಗೋಯಿಂದ ದಕ್ಷನನ್ನು ಇನ್ಸಲ್ಟ್ ಮಾಡ್ತಾನೋ ಆವಾಗ ದಕ್ಷ ತನ್ನ ಡಿವೈನ್ ವೆಪನ್ ರಿಲೀಸ್ ಮಾಡ್ತಾನೆ. ಅದೇ ಆ ಘೋರವಾದ ಶಾಪ. ನನ್ನ ಮಕ್ಕಳ ಕಣ್ಣೀರಿಗೆ ಕಾರಣವಾದ ನಿನ್ನ ಸೌಂದರ್ಯ ಇವತ್ತೇ ಕರಗೋಗ್ಲಿ. ಇಂದಿನಿಂದ ನಿನ್ನ ಬಾಡಿಗೆ ಕ್ಷಯರೋಗ ಡಿಸೀಸ್ ಶುರು ಆಗಲಿ. ನೀನು ದಿನೇ ದಿನೇ ಹನಿ ಹನಿಯಾಗಿ ಸಾಯಿ ಅಂತ ಶಾಪ ಕೊಡ್ತಾನೆ. ಆ ಕ್ಷಣದಿಂದಲೇ ಹೊಳಪು ಮಾಯವಾಗೋಕ್ಕೆ ಶುರುವಾಗುತ್ತೆ. ಚಂದ್ರ ಅಂದರೆ ಬರೀ ಒಂದು ಪ್ಲಾನೆಟ್ ಅಲ್ಲ, ಆತ ಔಷಧಿಗಳ ರಾಜ. ಚಂದ್ರ ಆಕಾಶದಲ್ಲೇ ಕರಗ್ತಾ ಹೋದ ಹಾಗೆ ಭೂಮಿಯ ಮೇಲಿರೋ ಗಿಡ ಮರಗಳು ಒಣಗಿ ಹೋಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಸಮುದ್ರದ ಉಬ್ಬರವಿಳಿತ ಫುಲ್ ಸ್ಟಾಪ್ ಆಗುತ್ತೆ. ದೇವತೆಗಳಿಗೂ ಎನರ್ಜಿ ಕೊಡೋ ಅಮೃತ ಸಿಗದಂತಾಗುತ್ತೆ. ಇಡೀ ಜಗತ್ತು ಒನ್ ಸೈಡ್ ಸ್ಲೋ ಡೆತ್ ಕಡೆಗೆ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡುತ್ತೆ. ಇದನ್ನು ಇಮ್ಯಾಜಿನ್ ಮಾಡಿದ್ರೆ ನಿಮ್ಗೆ ಭಯ ಆಗಲ್ವಾ? ಆಗ ಚಂದ್ರನಿಗೆ ತನ್ನ ರಿಯಲ್ ಮಿಸ್ಟೇಕ್ ಅರ್ಥ ಆಗುತ್ತೆ. ಆದರೆ ದಕ್ಷ ಕೊಟ್ಟ ಆ ಪವರ್ಫುಲ್ ಶಾಪವನ್ನು ಕ್ಯಾನ್ಸಲ್ ಮಾಡೋಕ್ಕೆ ಯಾರಿಂದಲೂ ಸಾಧ್ಯವಿರಲಿಲ್ಲ. ಕೊನೆಗೆ ದಿಕ್ಕಿಲ್ಲದೆ ಚಂದ್ರ ಓಡಿ ಹೋಗಿದ್ದು ಎಲ್ಲಿಗೆ ಗೊತ್ತಾ? ಪ್ರಭಾಸ ಕ್ಷೇತ್ರ, ಅಂದರೆ ಇಂದಿನ ಸೋಮನಾಥಕ್ಕೆ. ಅಲ್ಲಿ ಚಂದ್ರ ಒಂದು ಶಿವಲಿಂಗವನ್ನು ಇಟ್ಟು ಮೃತ್ಯುಂಜಯ ಮಂತ್ರ ಜಪ ಮಾಡ್ತಾ ಕೂರ್ತಾನೆ. ಹಸಿವು ನಿದ್ರೆ ಇಲ್ಲದೆ ಸಾವಿರಾರು ವರ್ಷಗಳ ಕಾಲ ಹಾರ್ಡ್ಕೋರ್ ತಪಸ್ ಮಾಡ್ತಾನೆ. ಶಾಪದ ಎಫೆಕ್ಟ್ಗೆ ಚಂದ್ರನ ಬಾಡಿ ಕೊನೆಗೆ ಒಂದು ಸಣ್ಣ ಥಿನ್ ಲೈನ್ ತರಹ ಮಾತ್ರ ಉಳ್ಕೊಳ್ಳುತ್ತೆ.
ಚಂದ್ರ ಫುಲ್ ಡೆತ್ ಅಂತ ಇಡೀ ಬ್ರಹ್ಮಾಂಡ ಅಂದ್ಕೊಂಡಾಗ ಆ ಕತ್ತಲಿನಲ್ಲಿ ಸೀಳ್ಕೊಂಡು ಎಂಟ್ರಿ ಕೊಡ್ತಾನೆ ಆ ಯೂನಿವರ್ಸ್ನ ಸುಪ್ರೀಂ ಪವರ್ ಸಾಕ್ಷಾತ್ ಮಹಾದೇವ. ಶಿವ ಪ್ರತ್ಯಕ್ಷನಾಗಿ ಹೇಳ್ತಾನೆ, ಚಂದ್ರ ದಕ್ಷನ ಶಾಪನ ಸುಳ್ಳು ಮಾಡೋಕ್ಕಂತೂ ಆಗಲ್ಲ, ಆದರೆ ನಿನಗೆ ನಾನು ರೀಬರ್ತ್ ಕೊಡ್ತೀನಿ. ಶಿವ ಡೆತ್ ಸ್ಟೇಜ್ನಲ್ಲಿದ್ದ ಚಂದ್ರನನ್ನು ಎತ್ತಿ ತನ್ನ ತಲೆ ಮೇಲೆ ಅಂದರೆ ಜಟೆಯಲ್ಲಿ ಇಟ್ಕೊಳ್ತಾನೆ. ಶಿವನ ಡಿವೈನ್ ಟಚ್ಚಿಂದ ಚಂದ್ರನಿಗೆ ಹೊಸ ಲೈಫ್ ಸಿಗುತ್ತೆ. ಅಲ್ಲಿ ಶಿವ ಒಂದು ಅದ್ಭುತವಾದ ಸೆಟ್ಟಿಂಗ್ ಮಾಡ್ತಾನೆ. ಮೊದಲು 15 ದಿನ ಶಾಪದ ಎಫೆಕ್ಟಿಂದ ನೀನು ಕರಗ್ತೀಯ, ಆದರೆ ನೆಕ್ಸ್ಟ್ 15 ದಿನ ನನ್ನ ಬ್ಲೆಸ್ಸಿಂಗಿಂದ ನೀನು ಮತ್ತೆ ಬೆಳಿತೀಯ ಅಂತ ವರ ಕೊಡ್ತಾನೆ. ಇದನ್ನೇ ನಾವು ಇವತ್ತು ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅಂತ ಕರೆಯೋದು. ಈ ದೊಡ್ಡ ಮಿರಾಕಲ್ ನಡೆದ ಪ್ಲೇಸ್ ಮತ್ಯಾವುದೂ ಅಲ್ಲ, ಅದೇ ಈಗಿನ ಸೋಮನಾಥ. ಇಲ್ಲಿ ಸೋಮ ಅಂದರೆ ಚಂದ್ರ, ನಾಥ ಅಂದರೆ ದೇವರು. ಚಂದ್ರನಿಗೆ ಲೈಫ್ ಕೊಟ್ಟ ದೇವರೇ ಈ ಸೋಮನಾಥ. ಈಗ ಯೋಚನೆ ಮಾಡಿ, ಸಾಯೋ ಸ್ಟೇಜ್ನಲ್ಲಿದ್ದ ಚಂದ್ರನ್ನೇ ಬದುಕಿಸಿದ ಆ ಸೋಮನಾಥದ ಲಿಂಗದ ಹತ್ರ ನಾವು ಹೋದರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲ್ವಾ? ಸೋಮನಾಥ ಟೆಂಪಲ್ ಮೇಲೆ ಎಷ್ಟೇ ಜನ ಅಟ್ಯಾಕ್ ಮಾಡಿದ್ರು, ಅದು ಇವತ್ತಿಗೂ ಅಷ್ಟು ಗತ್ತಿನಿಂದ ನಿಂತಿರೋದು ಅಲ್ಲಿದ್ದ ಆ ಇನ್ಫಿನಿಟಿ ಪವರಿಂದ ಮಾತ್ರ. ನೆನ್ಪಿಡಿ, ಈಗೋ ಅಥವಾ ಅಹಂಕಾರ ಅನ್ನೋದು ಚಂದ್ರನನ್ನೇ ಸುಟ್ಟು ಹಾಕ್ಬೋದು, ಆದರೆ ನಾವು ಸರೆಂಡರ್ ಆದರೆ ಶಿವನೇ ನಮ್ಮನ್ನು ಕಾಪಾಡೋಕ್ಕೆ ಭೂಮಿಗೆ ಬರ್ತಾರೆ ಅನ್ನೋದು ಈ ಸ್ಟೋರಿಯ ರಿಯಲ್ ಮೀನಿಂಗ್. ನಿಮಗೆ ಚಂದ್ರನ ಕತೆ ಕೇಳಿ ಏನನ್ನಿಸ್ತು? ದಕ್ಷನ ಕೋಪ ಸರಿ ಇಟ್ಟ ಅಥವಾ ಚಂದ್ರನಿಗೆ ಶಿವ ಕೊಟ್ಟ ಶಿಕ್ಷೆ ಮತ್ತು ವರ ನ್ಯಾಯವಾಗಿದೆಯಾ? ನಿಮ್ಮ ತಲೆಯಲ್ಲಿ ಓಡ್ತಿರೋ ಆ ಸೀಕ್ರೆಟ್ ಥಾಟನ್ನು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ.